ಎಲ್ರಿಗೂ ನಮಸ್ಕಾರ. ಡೈರೆಕ್ಟರ್ ಕಲ್ಪನೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ್ಲಿಂದ ಅಥವಾ ನನಗೆ ಇರುವಂತ ಒಂದು ಇಮೇಜ್ಗೆ ಈ ತರದ ಒಂದು ಪಾತ್ರಕ್ಕೆ ನನ್ನನ್ನು ಕರೀತಾರೆ ಅಂತ ನನಗೆ ಊಹೆನೂ ಇರಲಿಲ್ಲ. ಆ ತರದ ಒಂದು ಪಾತ್ರದಲ್ಲಿ ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬಹುಶಃ ಅವ್ರ ನಿರೀಕ್ಷೆಗೆ ನಾನು ತಲುಪಿದ್ದೀನಿ ಅನ್ನೋದು ಅಷ್ಟೇ ನನಗಿರುವಂತ ಸಂತೋಷ. ಅದಕ್ಕೆ ಬಿಟ್ರೆ ಇನ್ ಹೆಚ್ಚಿಗೆ ಏನು ಹೇಳಕ್ ಬಿಡಲ್ಲ ಅವರು ಅಂತ ನನ್ಗೆ ಅನ್ಸುತ್ತೆ. ನನಗೆ ತುಂಬಾ ಕುತೂಹಲ ಇತ್ತು ಈ ಪಾತ್ರದೊಳಗಡೆ ನಾನು ಹೇಗ್ ಕಾಣ್ತೀನಿ ಅಂತ. ಆ ತರದ ಒಂದು ಪಾತ್ರ ಈ ಸಿನಿಮಾದಲ್ಲಿ ನನಗೆ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಬಟ್ ಹೇಗ್ ಮ್ಯಾಮ್ ಅದು ಯಾವ್ದೇ ಪಾತ್ರ ಕೊಟ್ರು ನೀವು ಎಲ್ಲಾ ಪಾತ್ರಕ್ಕೂ ತುಂಬಾ ಅಚ್ಚುಕಟ್ಟಾಗಿ ಸೂಟ್ ಆಗ್ತೀರಾ ಅಂಡ್ ಅದನ್ನ ನೀವು ಐ ಥಿಂಕ್ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ತುಂಬಾ ಡೀಪ್ ಆಗಿ ಅನ್ಸುತ್ತೆ. ಅದಕ್ಕೆ ಅನ್ಸುತ್ತೆ ಇವತ್ತು ಔಟ್ಪುಟ್ ಅಷ್ಟು ಚೆನ್ನಾಗಿ ಕಾಣಿಸೋದು. ಸೊ ಇವತ್ತು ನಿಮ್ಮನ್ನ ನೀವು ಪೋಸ್ಟರ್ಸ್ ಅಲ್ಲಿ ನೋಡಿದಾಗ ಆ ರಾ ಲುಕ್ ಅಲ್ಲಿ ನೋಡಿದಾಗ ಹೆಂಗ್ ಅನ್ಸುತ್ತೆ? ಪೋಸ್ಟರ್ ಅಲ್ಲಿ ಆಕ್ಚುಲಿ ಕ್ಯಾರೆಕ್ಟರ್ ಹೇಳ್ತಾ ಇಲ್ಲ, ಅಲ್ಲೂ ಅವ್ರ ಬುದ್ಧಿವಂತಿಕೆ ಇದೆ. ಓಕೆ, ಪೋಸ್ಟರ್ ಅಲ್ಲಿ ಇರೋದೇ ಬೇರೆ, ನಾನು ಸಿನಿಮಾದಲ್ಲಿ ಇರೋದೇ ಬೇರೆ ಬೇರೆ. ಓಕೆ, ಬಟ್ ಅದೇ ಕಲೆ ಮೇಲೆ ಇರುವಂತಹ ಪ್ರೀತಿ, ಗೌರವ, ಶ್ರದ್ಧೆ ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡೋದಕ್ಕೆ ನಮ್ಗೆ ಅವಕಾಶ ಸಿಕ್ಕತ್ತೆ. ಹಾಗಾಗಿ ಪ್ರತಿಯೊಬ್ಬ ನಿರ್ದೇಶಕರು ಒಂದು ಹೊಸ ತರದ ಪಾತ್ರಗಳನ್ನ ಬರೆಯುವಾಗ ಆ ಪಾತ್ರಕ್ಕೆ ಶ್ರುತಿಯವ್ರನ್ನ ಆಯ್ಕೆ ಮಾಡ್ಬೇಕು ಅಂತ ಅನ್ಕೊಳ್ತಾರಲ್ಲ, ಅದು ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಅವ್ರ ನಿರೀಕ್ಷೆನ ಮುಟ್ಟಿದ್ದೀನಿ ಅಂತ ನನ್ಗೆ ಅನ್ಸುತ್ತೆ. ಸೂಪರ್, ವೆರಿ ನೈಸ್.